ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು 2 ದಿವಸದಿಂದ ವಿಡಿಯೋ ಹಾಕಿಲ್ಲ. ನಾನು ಊರಿಗೆ ಹೋಗಿದ್ದೆ. ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಊರಲ್ಲಿ ಏನೆಲ್ಲ ಮಾಡಿದ್ದೀನಿ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನಾನು ಊರಲ್ಲಿ ಎಲ್ಲಮ್ಮನ ಹಬ್ಬದ ಪೂಜೆ ಎಲ್ಲ ಮಾಡಿದ್ವಿ. ಅದಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನಮ್ಮ ಕಡೆ ಎಲ್ಲಮ್ಮನ ಪೂಜೆ ಮಾಡ್ತಾರಲ್ವ, ಅದಕ್ಕೆ ತುಂಬ ಅಡುಗೆಗಳೆಲ್ಲ ಮಾಡ್ತೀವಿ. ಬನ್ನಿ ಇವಾಗ ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಫಸ್ಟದಾಗಿ ಇಲ್ಲಿ ಹಿಂಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ. ಹಿಂಡೆ ಪಲ್ಯಕ್ಕೆ ಏನು ಬೇಕಂದರೆ ಎಣ್ಣೆ ಮತ್ತು ಸಾಸಿವೆ ಹಾಕಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಬೇಕಂದರೆ ನೀವು ಕಾಳಲ್ಲಿ ಕೂಡ ಬೇಯಿಸ್ಕೋಬೋದು. ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಣ್ಣೆಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ನಾನು ಸ್ವಲ್ಪ ಒಂದು 2-3 ವಿಡಿಯೋ ಆಗುತ್ತೆ. ಇದು ಒಂದು ಸ್ವಲ್ಪ ಲೆಂತ್ ಆಗಿದೆ, ಹಾಗಾಗಿ ಅರ್ಧ ನಾನು ಹಾಕ್ತಾ ಇದ್ದೀನಿ. ಒಂದು 3 ವಿಡಿಯೋಸ್ ಆಗುತ್ತೆ. ಯಾರು ಸ್ಕಿಪ್ ಮಾಡದೆ ನೋಡಿ ವಿಡಿಯೋಸ್ನ ಎಲ್ಲರೂ. ನೋಡಿ, ಇಲ್ಲಿ ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಲಸಂದಿ ಕಾಳು ಹಿಂಡೆ ಪಲ್ಯಕ್ಕೆ. ಸೊಪ್ಪು ಎಲ್ಲ ಮೆತ್ತಗಾಗಿ ಎಣ್ಣೆಯಲ್ಲಿ ಬೆಂದ ಮೇಲೆ ನಾವು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಹಾಗೆ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅರಿಶಿಣ ಪುಡಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಅಲಸಂದಿ ಕಾಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಕುದೀತಿದೆ ನೋಡಿ. ಇವಾಗ ಅಲಸಂದಿ ಕಾಳನ್ನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಮ್ಮ ಹಳ್ಳಿ ಅಡುಗೆ ಇದು. ಅಂದರೆ ಮಾಡ್ತಾರೆ, ಎಳ್ಳಮಸಿಗೆ ಮಾಡ್ತಾರೆ, ಈ ಅಡ್ಲಿಗೆ ತುಂಬಕ್ಕೆ ಮಾಡ್ತಾರೆ. ಬೇರೆ ಟೈಮಲ್ಲೆಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇದು ಅಂತೂ ತುಂಬ ಒಳ್ಳೆಯ ಊಟ ಅಂತಲೇ, ಅಡುಗೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು ಹಳ್ಳಿ ಕಡೆ ಮಾಡೋ ಅಂಥ ಅಡುಗೆ. ಟೇಸ್ಟ್ ಕೂಡ ಸೂಪರಾಗೇ ಇರುತ್ತೆ. ನೀವು ಯಾರೆಲ್ಲ ಮಾಡೋಕ್ಕಾಗಿಲ್ಲ, ಇಷ್ಟು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಆದರೂ ಅವಾಗವಾಗ ಮಾಡ್ಕೊಂಡು ತಿಂದರೆ ಬಾಯಿಗೆ ಟೇಸ್ಟ್ ಕೂಡ ಇರುತ್ತೆ, ಮೈಗೆ ಶಕ್ತಿ ಕೂಡ ಇರುತ್ತೆ. ಇವಾಗ ಏನೇ ಊಟ ಮಾಡಿದ್ರೂ ಅಷ್ಟೊಂದು ಟೇಸ್ಟಾಗಿರಲ್ಲ ನೋಡಿ. ಈ ಥರದ ಅಡುಗೆಗಳಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ. ನೋಡಿ, ಇವಾಗ ಅಲಸಂದಿ ಕಾಳನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಜೊತೆಗೆ. ನಮ್ಮ ಮನೆಗೆ ಒಬ್ಬರು ಬಂದಿದ್ದರು ಯೂಟ್ಯೂಬರ್ಸು. ತುಂಬ ಖುಷಿ ಆಯಿತು ನನಗೆ. ವಿಜು ಅಂತ, ನನಗೆ ಪೂರ್ತಿ ವಿಡಿಯೋ ಹೆಸರು ನೆನಪಿಲ್ಲ. ವಿಜಯಲಕ್ಷ್ಮಿ ಅಂತ ಮಾತ್ರ, ಕಕ್ಕಸ್ಕೇರಿ ಅವರು ಮನೆಗೆ ಬಂದಿದ್ದರು. ತುಂಬ ಖುಷಿ ಆಯಿತು. ಎಲ್ಲ ವೀಡಿಯೋಸ್ ಮಾಡಿದರು ಅವರು. ಇಬ್ಬರು ಸೇರಿ ನಾವು ಅಡುಗೆ ಮಾಡಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ. ನೋಡಿ, ಅಲಸಂದಿ ಕಾಳು ಅಲ್ಲಿ ಬೇಯಿಸೋಕೆ ಇಟ್ಬಿಟ್ಟು ನಾನಿಲ್ಲಿ ಹಂಗೆ ಪುಂಡೆ ಪಲ್ಯಕ್ಕೆ ರೆಡಿ ಮಾಡಿದ್ದೆ. ಪುಂಡೆ ಪಲ್ಯ ಅಂದರೆ ಹುಳಿ ಸೊಪ್ಪು. ನಾನು ಬೇಳೆಕಾಳು ಮತ್ತು ಪುಂಡೆ ಪಲ್ಯನ ಹಾಕಿ ಬೇಯಿಸ್ಕೊಂಡಿದ್ದು. ಚೆನ್ನಾಗಿ ಬೆಂದಿದೆ. ಇವಾಗ ಮುಗಿಸ್ಬೇಕು ಅದನ್ನು. ಅಂದರೆ ಸ್ಮ್ಯಾಶ್ ಮಾಡಬೇಕು ನೀಟಾಗಿ. ಈ ಥರ ನೋಡಿ, ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಅದು ಇಲ್ಲಾಂದರೆ ಕಾಳು ಹಂಗೆ ಮತ್ತು ಸೊಪ್ಪು ಉಳಿದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಅದನ್ನು ಬಿಸಿ ಇರೋಷ್ಟರಲ್ಲೇ ತುಂಬ ಚೆನ್ನಾಗಿ ತಿರುಗಿಸಿ ಆ ಥರ ಸಣ್ಣ ಮಾಡ್ಕೋಬೇಕಾಗತ್ತೆ. ನೀವು ಯಾರೆಲ್ಲ ಈ ಥರ ಅಡುಗೆ ಮಾಡಿಲ್ಲ ಅಂದರೆ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಇದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಕೂಡ ಮಾಡ್ಕೊತೀನಿ, ತುಂಬ ಟೇಸ್ಟಾಗಿರುತ್ತೆ. ಕಡುಬು ಮಾಡ್ತೀನಿ. ಕಡುಬಿದ್ದು ಇನ್ನೊಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ, ಅದು ಕೂಡ ನೋಡಿರಿ. ವಿಡಿಯೋ ಇದೆ, ಅದು ಇನ್ನೊಂದು ಇದರಲ್ಲಿ ಬರುತ್ತೆ ನೋಡಿ. ಇವಾಗ ಈ ಥರ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆಯಿತು ನೋಡಿ. ಈ ಥರ ಬರಬೇಕು. ಬೇಳೆ ಪುಂಡೆ ಪಲ್ಯ ಕುದಿಸಿದ್ರೇ ಒಂದು ಘಮ ಬರುತ್ತೆ ನೋಡಿ, ತುಪ್ಪ ಸೂಪರಾಗಿರುತ್ತೆ ಅದು. ನೋಡಿ, ಇಲ್ಲಿ ಹಿಂಡೆ ಪಲ್ಯ ಕೂಡ ರೆಡಿ ಆಯಿತು. ಈ ಕಡೆ ಪುಂಡೆ ಪಲ್ಯನೂ ರೆಡಿ ಆಯಿತು. ನಾವು ಬೇಗ ಮಾಡಬೇಕಂತ, ಪೂಜೆಗೆ ಲೇಟ್ ಆಗುತ್ತಂತ 2 ಕಡೆಯಿಂದ ಬೇಗ ಮಾಡ್ಕೊತಾ ಇದ್ದೀವಿ. ಇವಾಗ ನೋಡಿ, ಇದನ್ನು ರೆಡಿ ಆಯ್ತದು ಮುಚ್ಚಿಬಿಟ್ಬಿಡೋದು. ಆಮೇಲೆ ಇಲ್ಲಿ ಪುಂಡೆ ಪಲ್ಯಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ಅರಿಶಿಣ ಪುಡಿ, ಎಣ್ಣೆ, ಉಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕಿ, ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಬೆಳ್ಳುಳ್ಳಿ, ಉಪ್ಪು ಹಾಕಿದ್ದೀನಿ. ಹಾಗೆ ಅರಿಶಿಣ ಪುಡಿ, ಎಣ್ಣೆನೂ ಕೂಡ ನಾನು ಹಾಕ್ಕೊತೀನಿ. ನೋಡಿ, ಎಣ್ಣೆ ಹಾಕಿದೆ. ಇವಾಗ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಬಿಡ್ಬೇಕು ಇದನ್ನು. ಹಾಗೆ ಅದು ಚೆನ್ನಾಗಿ ಕುದಿಬೇಕು. ಇಲ್ಲಿಂದ ಮತ್ತೆ ಅದನ್ನು ಮುಚ್ಚಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಕುದಿಯೋಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ ಅದು.
ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದು ಕುದ್ಮೇಲೆ ಈ ಥರ ಒಂದು ಸ್ವಲ್ಪ ತಿಳು ಅನಿಸುತ್ತೆ, ಆರಿದ ಮೇಲೆ ನಮಗೆ ಗಟ್ಟಿ ಬರುತ್ತೆ ಇದು ನೋಡಿ. ಇವಾಗ ಪುಂಡೆ ಪಲ್ಯ ರೆಡಿ ಆಯಿತು. ಟೇಸ್ಟಿಯಾದ ಪುಂಡೆ ಪಲ್ಯ ರೆಡಿ. ಜೋಳದ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ ಸೂಪರಾಗಿರುತ್ತೆ. ಕಡುಬಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪುಂಡೆ ಪಲ್ಯ. ನಿಮಗೂ ಎಲ್ಲ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ಪುಂಡೆ ಪಲ್ಯದು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನಿಲ್ಲಿ ಬದನೆಕಾಯಿ ಮತ್ತು ಕ್ಯಾರೆಟು ಬೇಯಿಸಿ ಇಟ್ಕೊಂಡಿದ್ದೀನಿ ಭರ್ತಾ ಮಾಡೋಕ್ಕೆ ಅಂತ. ಇದು ಭರ್ತಾ ಮಾಡ್ತೀವಿ ನಮ್ಮ ಕಡೆ ನೋಡಿ. ಈ ಥರ ಬೇಯಿಸಿ ಇಟ್ಕೋಬೇಕು ಮೆತ್ತಗೆ. ಇಲ್ಲಿ ಕೊತ್ತಂಬರಿ, ಹಾಗೆ ನೋಡಿ ಇಲ್ಲಿ ಶೇಂಗಾದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು, ಉಳ್ಳಾಗಡ್ಡಿ ಸೊಪ್ಪು ಕೂಡ ನಾನು ತೊಗೊಂಡಿದ್ದೀನಿ. ಅಂದರೆ ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಮೇನ್ ಅದೇ ಆಗಬೇಕು, ಚೆನ್ನಾಗಿರುತ್ತೆ ಅದು ಹಾಕಿದ್ರೆ. ಈ ಥರ ನಾವು ಭರ್ತಾ ಮಾಡ್ತೀವಿ. ಇವಾಗ ನೋಡಿ ಇದು ಚೆನ್ನಾಗಿ ಮುಗಿಸ್ಕೋಬೇಕಾಗತ್ತೆ, ಕುದಿಸ್ಕೋಬೇಕು, ಮೆತ್ತಗೆ ಕುದಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮುಗಿಸ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು. ಈ ಥರ ನೀವು ಕೂಡ ಮಾಡಿ. ಯಾಕಂದರೆ ಹಳ್ಳಿ ಅಡುಗೆ ಅಂದರೆ ಎಲ್ಲರಿಗೂ ಗಂಟಲು ಸ್ವಲ್ಪ ಸರಿ ಇಲ್ಲ. ಹಳ್ಳಿ ಅಡುಗೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಳ್ಳಿ ಅಡುಗೆ ಅಂದರೆ ಇವಾಗಿನ ಅಡುಗೆಗಳೆಲ್ಲ ಅಲ್ಲ ಇವು. ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇದೇ ಥರ ಅಡುಗೆಗಳು ಮಾಡೋದು. ಈ ಥರ ಅಡುಗೆ ನೀವು ಮಾಮೂಲಿ ಯಾವಾಗಲೂ ಮಾಡ್ಕೊಂಡು ತಿನ್ನಲ್ಲ, ಮಾಡಿದ್ರೆ ಹಬ್ಬಗಳಿಗೆ ಮಾತ್ರ ಮಾಡ್ತೀರ. ಅವಾಗ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನೋಡಿ. ಇವಾಗ ಇದು ಚೆನ್ನಾಗಿ ನಾನು ಮುಗಿಸ್ಕೊತಾ ಇದ್ದೀನಿ. ಮುಗಿಸಿದಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾನು ಈರುಳ್ಳಿ ಸೊಪ್ಪು ತೊಗೊಂಡಿದ್ನಲ್ಲ ಅದು ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮುಗ್ಚೋದೇನಿಲ್ಲ, ಆದರೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಹಂಗೆ ಪಾತ್ರೆ ಚಿಕ್ಕದಾಯಿತು ಸ್ವಲ್ಪ, ಹಾಗೆ ಅದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೋಬೇಕಾಗತ್ತೆ. ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ.